ಸೊ ಇವರನ್ನ ನಮ್ಮ ಕಾಲೇಜ್ಗೆ ನಮ್ಮ ಪ್ರಾಂಶುಪಾಲರ ಅನುಪಸ್ಥಿತಿಯಲ್ಲಿ ಅವರು ಉಳಿದವರೆಲ್ಲ ಸುಮ್ಮನೆ ಕೇಳಿಸ್ಕೊಂಡಿರ್ತಾರೆ. ನಾರ್ಮಲಿ ಕೇಳಿಸ್ಕೊಂಡಾಗ ಏನಾಗಲ್ಲ, ಜಾಸ್ತಿ ದಿನ ಇರಲ್ಲ, ಸೊ ಮರ್ತೋಗ್ತಾರೆ. ಹಂಗಾಗಿ ಅದೊಂದು ನೆಕ್ಸ್ಟ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಅದೊಂದು ಮಾಡ್ಕೊಡಿ. ಅಂಡ್ ಸೊ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು. ಇದೇ ತರ ಪ್ರೋಗ್ರಾಮ್ಸು ನೀವು ಮುಂದೆ ಇನ್ನೂ ಒಂದಷ್ಟು ಒಂದಿಷ್ಟು ಎಕ್ಸಾಂಪಲ್ಸ್ ತಗೊಂಡು ಗಿಡಗಳು. ಸೊ ಇನ್ನು ನೀವು ಹೇಳಿದ್ರೆ ನಮ್ಮ ಕಾಲೇಜಿಗೆ ಏನು ಗಿಡ ಒಂದು ಮೆಡಿಸಿನಲ್ ಪಾರ್ಕ್ ಮಾಡ್ಕೊಡ್ತೀವಿ ಅಂತ. ಸೊ ಅದು ಕೂಡ ನಮ್ಮ ಪ್ರಿನ್ಸಿಪಲ್ ಬಂದಿದ ತಕ್ಷಣ ಅವ್ರಿಗೆ ಹೇಳಿ ನಿಮಗೆ ಒಂದು ಲೆಟರ್ ಮಾಡಿಸ್ಕೊಡ್ತೀವಿ. ಸೊ ದಯವಿಟ್ಟು ಅದು ಒಂದು ಮಾಡಿ. ನಮ್ಮ ಮಕ್ಕಳು ತುಂಬಾ ಸಮಸ್ಯೆಯಿಂದ ಬರ್ತಿರ್ತಾರೆ. ಅದರಲ್ಲೂ ನಾರ್ಮಲಿ ಬರುವಂತಹ ಸಮಸ್ಯೆ ಹೆಣ್ಮಕ್ಳು, ಅದರಲ್ಲೂ ಕೂಡ ಎಸ್ಪೆಷಲಿ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು. ಸೊ ಹೊಟ್ಟೆ ನೋವು ಬಂದು ಬರ್ತಿರ್ತಾರೆ. ಸೊ ಬೇರೆ ಬೇರೆ ಸಮಸ್ಯೆ ಇರುತ್ತೆ. ಅದೇ ಥರ ಜ್ವರ, ನೆಗಡಿ, ಕೆಮ್ಮು ಇವೆಲ್ಲ ಕಾಮನ್ ಆಗಿ ಬರುವಂಥದ್ದು. ಸೊ ಇದಕ್ಕೆಲ್ಲ ನೀವು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ನಾನು ಸುಮಾರು ಸರಿ ಇವ್ರ ಮುಂದೆ ತರಿಸ್ಕೊತೀನಿ. ಇದು ಏನು ದೊಡ್ಡಪತ್ರೆ ಅಂತ. ಸೊ ದೊಡ್ಡಪತ್ರೆ ನಾರ್ಮಲಿ ಒಂದು ಉಪ್ಪು ಹಾಕೊಂಡು ತಿಂದ್ರೆ ಕೆಮ್ಮು ಕಡಿಮೆ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ತಗೋಬೇಕು. ಬಟ್ ನಿಮಗೆ ಯಾವ ಅಮೌಂಟ್ ತಗೋಬೇಕು ಅನ್ನೋದು ಗೊತ್ತಿರಬೇಕು. ಸೊ ಹಂಗಾಗಿ ಅದನ್ನ ಫಸ್ಟ್ ಜ್ಞಾನದಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಏನೋ ಮಾಡ್ತೀವಿ ಅಂತ ಮಾಡಕ್ ಹೋಗ್ಬೇಡಿ. ಅದರಿಂದ ಬೇರೆ ಬೇರೆ ತರ ಸಮಸ್ಯೆಗಳಾಗ್ತವೆ. ಸೊ ಒಂದು ಅಂಡ್ ಸೊ ಇದೇ ತರ ಪ್ರೋಗ್ರಾಮ್ಗಳನ್ನ ಇನ್ನೂ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ದಯವಿಟ್ಟು ಈ ತರ ಮಾಡಿ. ಅಂಡ್ ಸೊ ಇನ್ನೂ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ರೆ ನಮಗೂ ಮೊದಲೇ ತಿಳಿಸಿ ನಾವು ಒಂದ್ ಸ್ವಲ್ಪ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಿಮಗೆ ಇನ್ನೂ ಒಂದು ಒಳ್ಳೆ ಸ್ಟೇಜ್ ಮಾಡ್ಕೊಡ್ತೀವಿ. ಸೊ ಆ ತರ ಒಂದು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಅಂಡ್ ನಮ್ಮ ಪ್ರಾಂಶುಪಾಲರ ಅನುಪಸ್ಥಿತಿಯಲ್ಲಿ ಜೊತೆಗೆ ನಮ್ಮ ಸ್ಟಾಫ್, ನಮ್ಮ ಸರ್ ಇದ್ದಾರೆ, ವಾರ್ಡನ್ ಸರ್. ಸೊ ಅವರು ಹಾಗೂ ನಿಮ್ಮೆಲ್ಲರ ಪರವಾಗಿ ಇವರಿಗೆ ನಮ್ಮ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೇವೆ.